ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರಿಗೂ ನಾನು ಮಾಡುತ್ತಿರುವ ಹಾರ್ಟ್ಲಿ ವೆಲ್ಕಮ್. ನೀವೆಲ್ಲರೂ ಈಗ ನೋಡ್ತಿರೋದು ಪ್ರಿಯಾ ಜಿ ಕೆ ಅಡ್ಡ ಎಂಬ ಚಾನಲ್ನಲ್ಲಿ ಬರುತ್ತಿರುವ ಈ ವಿಡಿಯೋ ಅಂದರೆ ಕಾಮ ಕೊಡೋ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮಗೇನಾದ್ರು ಕತೆ ಇಷ್ಟ ಆಗಿದ್ದರೆ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಹಾಲಲ್ಲಿ ಇಡಿ. ಸರಿ ಫ್ರೆಂಡ್ಸ್, ಇವಾಗ ಒಂಚೂರು ಕಳೆದ ವಿಡಿಯೋದಲ್ಲಿ ಏನೇನಾಯಿತು ಅನ್ನೋದು ನಿಮ್ಗೆ ಹೇಳ್ತೀನಿ. ಯಾಕೆ ನಮ್ಮ ಈ ಕಥೆಯ ಹೀರೋಗೆ ಮದುವೆಯಾಗಿರೋ ಮಹಿಳೆಯನ್ನು ಪಟಾಯಿಸಿಕೊಂಡು ಮಾಡುವ ಆಸೆ ಇತ್ತು. ಅದೇ ರೀತಿಯಲ್ಲಿ ಅವ್ರ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ದಾಗ ರೇಖಾ ಎಂಬ ಪಕ್ಕದ ಮನೆಯವಳನ್ನು ಪಟಾಯಿಸೋದು ಇನ್ನೇನು ಶುರು ಮಾಡ್ತಿರ್ತಾನೆ. ಇವಾಗ ಅದರಿಂದ ಮುಂದಿನ ಕತೆ ಹೇಳ್ತೀನಿ, ಎಲ್ಲರೂ ಕಥೆಯನ್ನು ಕೇಳಿಸ್ಕೊಳ್ಳಿ. ಅದಕ್ಕೆ ಅವಳು ಒಂದು ಸಲ ಮದುವೆ ಆದ ಮೇಲೆ ಎಲ್ಲ ಸರಿ ಹೋಗುತ್ತದೆ, ಆಮೇಲೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳಿದಳು. ಅದಕ್ಕೆ ನಾನು ಮದುವೆಯಾದ ಮೇಲೆ ಅವಳು ಖಂಡಿತ ಸೆಕ್ಸ್ ಮಾಡುತ್ತಾಳೆ ಅನ್ನೋದು ಗೊತ್ತಿದೆ, ಆದರೆ ನನ್ನ ಪ್ರಾಬ್ಲಮ್ಗೆ ನಾನು ನೋಡುತ್ತಿರೋ ಇದು ಸಮಾಧಾನ ಇದಲ್ಲ ಅಂದೆ. ಹಾಗೆ ನನ್ನ ಜಾಗದಲ್ಲಿ ನೀನು ಇದ್ದಿದ್ರೆ ಏನು ಮಾಡುತ್ತಿದ್ದೆ ಅಂತ ರೇಖಾಳನ್ನು ಕೇಳಿದೆ. ಆಗ ರೇಖಾ ನನಗೆ ನಿಜವಾಗಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ನಾನು ಮದುವೆಗಿಂತ ಮುಂಚೆ ಈ ಥರ ಯಾರ ಜೊತೆಗೂ ಸಂಪರ್ಕ ಇಟ್ಕೊಂಡಿರಲಿಲ್ಲ ಅಂತ ರೇಖಾ ಹೇಳಿದಳು. ಅವತ್ತು ನಾವು ದಾಂಪತ್ಯದ ಸಮಸ್ಯೆಗಳ ಬಗ್ಗೆ ತುಂಬ ಮಾತಾಡಿದೆವು. ಮೊದಲೇ ಹೇಳಿದ ಹಾಗೆ ಇಂಥ ವಿಷಯಗಳಲ್ಲಿ ಗಂಡು ಮತ್ತು ಹೆಣ್ಣು ಇನ್ನಷ್ಟು ಆತ್ಮೀಯತೆ ಆಡುತ್ತಾರೆ ಅಂತ. ಅದೇ ರೀತಿಯಾಗಿ ನಮ್ಮಲ್ಲೂ ಕೂಡ ಆಗಿತ್ತು. ನನ್ನ ಪ್ಲ್ಯಾನ್ ಕೂಡ ಅದೇ ಆಗಿತ್ತು. ಇಲ್ಲದೇ ಇರೋ ಗರ್ಲ್ ಫ್ರೆಂಡ್ ಬಗ್ಗೆ ಬೊಗಳೆ ಬಿಡುತ್ತಾ ನನ್ನ ಪ್ಲ್ಯಾನ್ ವರ್ಕ್ ಆಗೋ ಹಾಗೆ ಮಾಡಿಕೊಂಡೆ. ಅವತ್ತಿನಿಂದ ಅವಳು ನನ್ನ ಜೊತೆ ಇನ್ನಷ್ಟು ಕ್ಲೋಸ್ ಆದಳು. ಅದಾದ ಮೇಲೆ ಅವಳು ಕೂಡ ಅವಳ ವೈಯಕ್ತಿಕ ಸಮಸ್ಯೆಗಳನ್ನು ನನ್ನ ಹತ್ತಿರ ಹಂಚಿಕೊಳ್ಳೋಕೆ ಶುರು ಮಾಡಿದಳು. ಹೇಗೆ ಅವಳು ಗಂಡ ಹೆಚ್ಚು ಆಚೆನೇ ಇರೋದ್ರಿಂದ ಅಪರೂಪಕ್ಕೊಮ್ಮೆ ಸೆಕ್ಸ್ ಮಾಡುತ್ತಾರೆ ಅಂತೆಲ್ಲ ರೇಖಾ ನನ್ನ ಬಳಿ ಹೇಳತೊಡಗಿದಳು. ಅದಕ್ಕೆ ನಾನು ಪಾಪ, ಇಂತಹ ಅಪ್ಸರೆ ಸೆಕ್ಸಿಗೆ ಸೆಕ್ಸ್ ಇಲ್ಲದೆ ಇರೋದು ನೋಡಿದರೆ ತುಂಬ ಬೇಜಾರಾಗುತ್ತೆ. ಒಂಥರ ನಮ್ಮಿಬ್ಬರದ್ದು ಒಂದೇ ಪ್ರಾಬ್ಲಮ್ಮು ಅಂತ ಹೇಳಿದೆ. ನನ್ನ ಪ್ಲ್ಯಾನ್ ವರ್ಕ್ ಆಗ್ತಾ ಇತ್ತು. ಇದೇ ರೀತಿಯಾಗಿ ಅವಳನ್ನು ಆಕರ್ಷಿಸಬಹುದು ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಆಗಾಗ ಮಸಾಲೆ ಹಾಕೋಕೆ ಅಂತಾಳೆ ನನ್ನ ಕಲ್ಪನೆಯ ಪ್ರೇಯಸಿಯನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದೆ. ಆಗಾಗ ನನ್ನ ಮತ್ತು ನನ್ನ ಕಲ್ಪನೆಯ ಪ್ರೇಯಸಿಯ ಬಗ್ಗೆ ಬಿಸಿ ಬಿಸಿ ಘಟನೆಗಳನ್ನು ಹೇಳಿಕೊಳ್ಳುತ್ತಾ ಅವಳನ್ನು ಇನ್ನಷ್ಟು ಹೀಟಿಗೆ ತರುತ್ತಿದ್ದೆ. ಇದರ ಪ್ರಭಾವ ರೇಖಾಳ ಮೇಲೆ ಆಗುತ್ತಾ ಅವಳಿಗೂ ನನ್ನ ಮೇಲೆ ಕಾಮದ ಆಕರ್ಷಣೆ ಶುರುವಾಗತೊಡಗಿತ್ತೇನೋ. ನಾನು
ಗಮನಿಸುತ್ತಾ ಇದ್ದೆ. ಬರ್ಬರ್ತಾ ನನ್ನ ಗಮನ ಅವಳ ಮೇಲೆಯೇ ಹೆಚ್ಚು ಇರಬೇಕು ಅನ್ನೋ ಹಾಗೆ ನಡೆದುಕೊಳ್ಳುತ್ತಿದ್ದೆ. ನಾನು ಯಾವಾಗಾದರೂ ಅವಳನ್ನು ಹೊಗಳಿದಾಗ ಅವಳು ತುಂಬ ಖುಷಿ ಪಡುತ್ತಿದ್ಲು. ನಾನು ಕೂಡ ಆಗಾಗ ಹೇ ರೇಖಾ, ಇವತ್ತು ನೀನು ತುಂಬ ಫ್ರೆಶ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆಯಾ. ಆದರೆ ಪಾಪ ನಿನ್ನ ಗಂಡ ನಿನ್ನನ್ನು ಹೊಗಳೋಕೆ ಹತ್ತಿರ ಇಲ್ಲ ಅಂತ ಹೇಳುತ್ತಿದ್ದೆ. ಅದಕ್ಕವಳು ನನ್ನನ್ನು ಹೊಗಳಿದ್ದಕ್ಕೆ ಥ್ಯಾಂಕ್ಸ್, ಆದರೆ ಕನಿಷ್ಠ ಪಕ್ಷ ನೀನಾದರೂ ಇದೆಯಲ್ಲ ನನ್ನ ಹೊಗಳೋಕೆ ಅಂತ ರೇಖಾ ನನ್ನ ಬಳಿ ಹೇಳಿಕೊಂಡಳು. ನಾನು ಕೂಡ ತುಂಬ ಜಾಗರೂಕತೆಯಿಂದ ಇರ್ತಿದ್ದೆ. ಹೆಚ್ಚಿಗೆ ಏನನ್ನೂ ಹೇಳಬಾರದು ಅಂತ. ಒಂದು ದಿನ ನಾನು ಅವಳ ಮನೆಗೆ ಹೋದಾಗ ಅವಳು ನನ್ನೊಂದಿಗೆ ಹೆಚ್ಚು ಫ್ರೆಂಡ್ಲಿಯಾಗಿ ಇರೋದನ್ನು ಗಮನಿಸಿದೆ. ಅವತ್ತವಳು ಗಂಡ ಬೇರೆ ಕೆಲಸದ ಮೇಲೆ ಕೆಲವು ದಿನಗಳ ಕಾಲ ಬೇರೆ ಊರಿಗೆ ಹೋಗಿದ್ದ. ಇವತ್ತು ಏನೋ ಒಂದು ಚಾನ್ಸ್ ಇದೆ ಅಂತ ಮನಸ್ಸಲ್ಲೇ ಅಂದುಕೊಂಡು ಎದುರು ನೋಡುತ್ತಿದ್ದೆ. ಹಾಗೆ ಮಾತಾಡುತ್ತಾ ಅವಳಿಗೆ ಹೇಳಿದೆ, ರೇಖಾ, ಇವತ್ತು ತುಂಬ ಖುಷಿಯಾಗ್ತಾ ಇದೆ. ಯಾಕೋ ಗೊತ್ತಾ, ಕೊನೆಗೂ ನಾನು ಮತ್ತೆ ನನ್ನ ಗರ್ಲ್ ಫ್ರೆಂಡ್ ಕಿಸ್ಸಿಂಗ್ ಸ್ಮೂಚಿಂಗ್ನಿಂದ ಮುಂದುವರೆದು ಏನೇನೋ ಮಾಡಿದ್ವಿ ಅಂತ ರೇಖಾಳಿಗೆ ಹೇಳಿದೆ. ಅದನ್ನು ಕೇಳುತ್ತಿದ್ದ ಹಾಗೆ ಅವಳು ತುಂಬ ಕುತೂಹಲದಿಂದ, ಹಾಗಾದರೆ ಈ ಸಲ ಏನೇನು ಮಾಡಿದ್ರಿ ಅಂತ ಕೇಳಿದ್ಲು. ಅದಕ್ಕೆ ನಾನು ಅದೆಲ್ಲ ಹೇಳೋಕೆ ಆಗೋಲ್ಲ, ಅದು ಪರ್ಸ್ನಲ್, ಹಾಗೆಲ್ಲ ಹೇಳೋಕೆ ಆಗೋದೇ ಇಲ್ಲ ಅಂತ ಹೇಳಿದೆ. ಅವಳು ನನ್ನನ್ನು ಪೀಡಿಸುತ್ತಾ, ನಾವು ಒಳ್ಳೆ ಫ್ರೆಂಡ್ಸ್ ಅಲ್ವಾ, ಹಾಗಾಗಿ ಈ ವಿಷಯಗಳು ನಮ್ಮ ಮಧ್ಯ ಮಾತ್ರನೇ ಇರುತ್ತೆ, ಯಾರಿಗೂ ಗೊತ್ತಾಗೋಲ್ಲ, ಹಾಗಾಗಿ ಹೇಳು ಅಂತೆಲ್ಲ ಕೇಳಿಕೊಂಡಳು. ಅದಕ್ಕೆ ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ಓರಲ್ ಸೆಕ್ಸ್ ಮಾಡಿದೆ ಅಂತ ಹೇಳಿದೆ. ಅದಕ್ಕವಳು ಸ್ವಲ್ಪ ಶಾಕ್ ಆದಳು. ಯಾಕೆ ಅಂದರೆ ನಾನು ಈ ರೀತಿಯಾಗಿ ಹೇಳುತ್ತೀನಿ ಅಂತ ಅವಳು ಎಣಿಸಿರಲಿಲ್ಲ. ಆಗ ನಾನು ಅವಳನ್ನು ರೇಗಿಸುತ್ತಾ, ನಿನಗೆ ಓರಲ್ ಸೆಕ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ, ಹೀಗೆ ಒಂದು ಹೆಣ್ಣನ್ನು ಓರಲ್ ಸೆಕ್ಸ್ನಿಂದ ತೃಪ್ತಿಪಡಿಸಬಹುದು ಅಂತ ಸ್ವಲ್ಪ ಹೇಳಿಕೊಡು ಅಂತ ಕೇಳಿದೆ. ಈ ಮಾತು ಕೇಳಿ ಅವಳು ಇನ್ನಷ್ಟು ಶಾಕ್ ಆದಳು. ಅದಕ್ಕೆ ಅವಳು ಮದುವೆ ಆಗಿದ್ದರೂ ಸಹ ಓರಲ್ ಸೆಕ್ಸ್ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ ಅಂತ ಹೇಳಿದಳು. ಯಾಕೆ ಅಂದರೆ ಅವಳ ಗಂಡ ಅಪರೂಪಕ್ಕೆ ಅವಳನ್ನು ಕೇಯುತ್ತಿದ್ದ. ಇನ್ನು ಮುಂದುವರೆಸುತ್ತಾ ಯಾವಾಗಾದರೂ ಸೆಕ್ಸ್ ಮಾಡುವಾಗ ಮೊದಲೇ ಸುಸ್ತಾಗಿ ಬದ್ದಿರುತ್ತಿದ್ದ. ಅವಳ ಗಂಡ ಕೆಲವೇ ನಿಮಿಷಗಳಲ್ಲಿ ಮುಗಿಸಿ ಬಿಡುತ್ತಿದ್ದ. ಯಾವತ್ತೂ ಕೂಡ ತುಂಬ ಸಮಯದವರೆಗೂ ಅವರ ಸೆಕ್ಸ್ ಆಟ ಆಡಿಲ್ಲ ಅಂತ
ರೇಖಾ ಹೇಳಿದಳು. ಹಾಗಾಗಿ ಅವಳು ತನ್ನಷ್ಟಕ್ಕೆ ತಾನೇ ತೃಪ್ತಿ ಪಟ್ಟುಕೊಳ್ಳುತ್ತಿದ್ದಳು ಅಂತ ಹೇಳಿದ್ಲು. ಅವಳ ಗಂಡ ಸ್ಮೂಚ್ ಕೂಡ ಮಾಡ್ತಿರ್ಲಿಲ್ಲ ಅಂತ ಬೇಜಾರು ಮಾಡಿಕೊಂಡಿದ್ಲು. ಮುಂದಿನ ಕತೆ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಕತೆ ಇಷ್ಟ ಆಗಿದ್ದರೆ ಬೇಗ ಹೋಗಿ ವಿಡಿಯೋನ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ 10 ಸಬ್ಸ್ಕ್ರೈಬರ್ಸ್ನ ಹೆಮ್ಮೆ ಮಾಡೋಣ. ಎಲ್ಲರೂ ವಿಡಿಯೋ ನೋಡಿ ಕೊನೆಗೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಬಾಯ್.